ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಈ ಒಂದು ವ್ಲಾಗಲ್ಲಿ ನಾನು ಯಾವ ಅಕಾಡೆಮಿ ಜಾಯಿನ್ ಮಾಡ್ತಾ ಇದ್ದೀನಿ ಅಂತ ಹೇಳಕ್ಕೆ ಬಂದಿದ್ದೀನಿ. ಪ್ಲಸ್ ಲಾಸ್ಟ್ ವ್ಲಾಗಲ್ಲಿ ನಾನು ಹೇಳಿದ್ದೆ ನಿಮ್ಮ ಪಾಯಿಂಟ್ಸ್ ಏನಿದೆ, ನೀವೊಂದು ಅಕಾಡೆಮಿ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಬರ್ಕೊಳ್ಳಿ, ಇಲ್ಲ ಟಾಪಿಕ್ ಮೇಲೆ ಯೋಚನೆ ಮಾಡಿ ಅಂತ. ನಾನು ಕೆಲವೊಂದು ಪಾಯಿಂಟ್ಸ್ನ ಬರ್ಕೊಂಡಿದ್ದೆ. ಅದು ನನಗೆ ಬೇಕೇ ಬೇಕಿತ್ತು ಅಕಾಡೆಮಿ ಕಡೆಯಿಂದ. ಬೆಂಗಳೂರಲ್ಲಿ ತುಂಬ ಅಕಾಡೆಮಿ ಇದೆ, ಬಟ್ ಅಲ್ಲಿ ಯಾರೂ ಸುಮಾರು ಆರ್ಟಿಸ್ಟ್ ಯಾರೂ ಇಂಟರ್ನ್ಶಿಪ್ ಬಗ್ಗೆ ಮಾತಾಡಲ್ಲ. ಪ್ಲಸ್ ಇಂಟರ್ನ್ಶಿಪ್ಸ್ ಅವ್ರು ಕೊಡಲ್ಲ. ಬಿಕಾಸ್ ಅದು ನನಗೆ ಗೊತ್ತಿಲ್ಲ ಏನಕ್ಕೆ ಕೊಡಲ್ಲ ಏನು ಅಂತ. ಅದು ಎಲ್ಲರದು ಅವ್ರವ್ರದ್ದು ಪಾಯಿಂಟ್ ಆಫ್ ವ್ಯೂ ಇರುತ್ತೆ. ಬಟ್ ಇದೊಂದು ಪಾಯಿಂಟ್ ನನಗೆ ಬೇಕೇ ಬೇಕಿತ್ತು. ಲೈಕ್ ಇಂಟರ್ನ್ಶಿಪ್ ನನಗೆ ಬೇಕೇ ಬೇಕು. ರೀಸನ್ ಹೇಳ್ತಿದ್ದೀನಿ. ಬಿಕಾಸ್ ನಾನು ಬಾಂಬೆಯಿಂದ ಬಂದಿರೋ ಕಾರಣದಿಂದ ನನ್ನ ಹತ್ರ ತುಂಬ ಕಾಂಟ್ಯಾಕ್ಟ್ಸ್ ಇಲ್ಲ. ಸೊ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದಾಗಿರಲಿ, ಇಲ್ಲ ನನಗೆ ಆರ್ಡರ್ ಸಿಗೋದು ಆಗಿರಲಿ, ಇಲ್ಲ ಕ್ಲೈಂಟ್ಸ್ ನನ್ನ ಹತ್ರ ಬರೋಕ್ಕಾಗಲಿ ಅಂತ ಇಲ್ಲ. ನಾನು ತುಂಬ ದೊಡ್ಡ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರು ಅಲ್ಲ, ಇಲ್ಲ ಯೂಟ್ಯೂಬರು ಅಲ್ಲ. ಸೊ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹಾಗಾಗಿ ನನ್ನ ಮೇಲೆ ಯಾರು ಟ್ರಸ್ಟ್ ತೋರಿಸ್ತಾರೆ, ಯಾರು ತೋರಿಸಲ್ಲ. ಬೇಸಿಕಲಿ ನಾನು ತೋರಿಸಲ್ಲ ಸಡನ್ಲಿ ಯಾರೋ ಹೊಸಬ್ರು ಬರ್ತಾ ಇದ್ದಾರೆ ಅಂತ. ಸೊ ನಾನು ಅಲ್ಲಿ ತುಂಬ ಸರ್ಚ್ ಮಾಡಿದ್ದೀನಿ ಅಂತೆಲ್ಲ ಸುಳ್ಳು ಹೇಳಲ್ಲ. ಸೊ ಇದೊಂದು ಅಕಾಡೆಮಿ ಇದೆಯಲ್ಲ, ಇದನ್ನು ನಾನು ಸುಮಾರು 1 ಇಯರ್ ಇಂದನೂ ಆ ಮ್ಯಾಮ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ. ಈ ಒಂದು ಮ್ಯಾಮ್ನ ನಾನು ಯಾವ ಥರ ಫಾಲೋ ಮಾಡ್ತಾ ಇದ್ದೀನಿ, ಹೆಂಗೆ ಅವ್ರ ಪೇಜಿಗೆ ಹೋದೆ ಅಂತ ಹೇಳ್ತಾ ಇದ್ದೀನಿ ಡೀಟೇಲಲ್ಲಿ. ಸೊ ತುಂಬ ಫೇಮಸ್ ಯೂಟ್ಯೂಬರ್ಸ್ ಇದ್ದಾರೆ, ಕನ್ನಡ ಯೂಟ್ಯೂಬರ್ಸ್. ಅವರು ಆಲ್ರೆಡಿ ಮೇಕಪ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅವರು ನಾನು ಹೋಗ್ತಾ ಇದ್ದೀನಲ್ಲ ಅಕಾಡೆಮಿ, ಅವ್ರ ಅಕಾಡೆಮಿಗೆ ಲೈಕ್ 1 ಡೇ ಮಾಸ್ಟರ್ ಕ್ಲಾಸ್ಗೆಲ್ಲ ಹೋಗಿದ್ರು. ಸೊ ಅವ್ರು ವ್ಲಾಗ್ ಹಾಕಿದ್ರು, ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕಿದ್ರು. ಸೊ ನಂಗೆ ಇಂಟ್ರೆಸ್ಟ್ ಬಂದು ನಾನು ಮ್ಯಾಮಿನ ಪೇಜಿಗೆ ಹೋಗಿ ಸರ್ಚ್ ಮಾಡಿದ್ದು. ಬಟ್ ಅಕಾಡೆಮಿಗೆ ಜಾಯಿನ್ ಮಾಡೋ ಇಂಟೆನ್ಷನ್ ಏನೂ ಇದ್ದಿಲ್ಲ. ಸೊ ನಾನು ಫೈನಲಿ ಬೆಂಗಳೂರಲ್ಲೇ ಜಾಯಿನ್ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ನಾನು 2 ಸರ್ತಿ ಯೋಚನೆ ಮಾಡಲಿಲ್ಲ. ಲೈಕ್ ಇಲ್ಲ, ಈಗ ನಾನು ಬೆಂಗಳೂರಲ್ಲಿ ಜಾಯಿನ್ ಮಾಡ್ತೀನಿ ಅಂತ ಡಿಸಿಷನ್ ತಗೊಂಡ್ಮೇಲೆ ನಾನು ಮ್ಯಾಮ್ ಹತ್ರನೇ ಹೋಗಿ ಸ್ಟಾರ್ಟ್ ಮಾಡಬೇಕು. ಬಿಕಾಸ್ ಅವ್ರ ವರ್ಕ್ ನನಗೆ ತುಂಬ ಇಷ್ಟ. ಅವ್ರು ತುಂಬ ಫೇಮಸ್ ಇಲ್ಲ ಇನ್ಸ್ಟಾಗ್ರಾಮಲ್ಲಿ, ಅವ್ರಿಗೆ ತುಂಬ ಜನ ಫಾಲೋವರ್ಸ್ ಇಲ್ಲ ಅವ್ರದ್ದು ಏನು ಪಾಯಿಂಟ್ ಆಫ್ ವ್ಯೂ ಇದೆ ನನಗೆ ಈ ವಿಷಯದಲ್ಲಿ ಸೀರಿಯಸ್ಲಿ ನನಗೆ ಗೊತ್ತಿಲ್ಲ. ಬಟ್ ಮ್ಯಾಮ್ ವರ್ಕ್ ನನಗೆ ತುಂಬ ಇಷ್ಟ. ಸೊ ನಾನು ಆ ವರ್ಕ್ ನೋಡಿ ಅವ್ರ ಹತ್ರ ಹೋಗಬೇಕು ಅಂತ ಡಿಸೈಡ್ ಮಾಡಿದೆ. ಸೊ ಈಗ ನನಗೂ ಸ್ವಲ್ಪ ಕ್ವೆಶನ್ಸ್ ಇದೆ ಅಲ್ವಾ, ನಂದು ಸ್ವಲ್ಪ ದುಡ್ಡು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ನನಗೂ ಸ್ವಲ್ಪ ಫೀಲ್ ಇರುತ್ತೆ. ಸೊ ನಾನು ಅನ್ಕೊಂಡಂಗೆ ಮ್ಯಾಮ್ ಇಲ್ಲ, ಮ್ಯಾಮೇ ಬೇರೆ ಥರ ಅಂತ. ಸೊ ನಾನು ಚಾನ್ಸ್ ತಗೊಳಕ್ಕೆ ರೆಡಿ ಇತ್ತಿಲ್ಲ ಇದೊಂದು ವಿಷಯದಲ್ಲಿ. ಹಾಗಾಗಿ ನಾನು ಲೈಕ್ June 6th 7th ನಾನು ಬೆಂಗಳೂರಿಗೆ ಹೋಗಿ ಫುಲ್ ಅಕಾಡೆಮಿ ನೋಡ್ಕೊಬಂದು ಅವ್ರ ಜೊತೆ ನಾನು ಫುಲ್ ಡಿಸ್ಕಸ್ ಮಾಡಿದೆ. ಸೊ ನನಗೆ ಈ ಥರ ಪ್ರಾಬ್ಲಮ್ ಇದೆ. ಸೊ ನಿಮ್ಮದು ನೀವು ಏನು ಥರ ಲೈಕ್ ನಂಗೆ ಇಂಟರ್ನ್ಶಿಪ್ ಬೇಕೇ ಬೇಕು ಅಂತ. ಲೈಕ್ ಮ್ಯಾಮ್ ಇಂಟರ್ನ್ಶಿಪ್ ಕೊಡ್ತಾ ಇದ್ದಾರೆ, ಬಟ್ ಇನ್ನೂ ಸ್ವಲ್ಪ ಫರ್ದರ್ ಏನೇನೋ ಕ್ವೆಶನ್ಸ್ಗಳಿದ್ದು. ಸೊ ಡಿಸ್ಕಸ್ ಮಾಡಿದೆ. ಸೊ ಅವ್ರು ಏನು ಹೇಳಿದರು ಅಂದರೆ, ನೀವು ನಿಮ್ಮ ಕಡೆಯಿಂದ 50% ಕೊಟ್ಟರೆ ನಾವು ನಮ್ಮ ಕಡೆಯಿಂದ 50% ಕೊಡ್ತೀವಿ, ಆಗ ಮಾತ್ರ 100% ವರ್ಕ್ ಆಗೋದು ಅಂತ. ಸೊ ಈಗ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸೊ ಕ್ಲೈಂಟ್ಸ್ ಮ್ಯಾಮ್ ಹತ್ರ ಬಂದಿರ್ತಾರೆ ಅಂದ್ಕೊಳ್ಳಿ. ಸೊ ಅವ್ರು ನಿಮಗೆ ಹೇಳ್ತಾರೆ, ಸೊ ನೀವು ಹೆಲ್ಪರ್ ಥರ ಇಲ್ಲ ಹೇರ್ ಆರ್ಟಿಸ್ಟಿಗೆ ಹೆಲ್ಪಿಂಗು ಆ ಥರ ಎಲ್ಲ ಹೋಗಬೇಕು. ಸೊ ಆಗ ನಾನು ಆ್ಯಟಿಟ್ಯೂಡ್ ತೋರಿಸಿ ಇಲ್ಲ ಮ್ಯಾಮ್ ಬರೋಕ್ಕಾಗಲ್ಲ, ನಾಳೆ ನನ್ನ ಮನೇಲಿ ಫಂಕ್ಷನ್ಸ್ ಇದೆ, ಅದು ಇದೆ, ಆ ಥರ ಎಲ್ಲ ವರ್ಕ್ ಆಗಲ್ಲ. ಸೊ ಈಗ ಮ್ಯಾಮ್ ಕರೆದ್ರ ನಾನು ಆನ್ ದ ಸ್ಪಾಟ್ ಎಸ್ ಮ್ಯಾಮ್ ನಾನು ಬರ್ತೀನಿ. ಯಾಕಂದರೆ ನನಗೂ ಬೆನಿಫಿಟ್ ಬೇಕು. ಓಕೆ, ಅವ್ರಿಗೂ ನನ್ನ ಕಡೆಯಿಂದ ಕೆಲಸ ಆಗಬೇಕು ಅಂದಮೇಲೆ, ನನಗೂ ಅವ್ರ ಕಡೆಯಿಂದ ಕೆಲಸ ಆಗಬೇಕು ಅಂದಮೇಲೆ ನಾವು 50-50 ಕೊಡಲೇಬೇಕು. ದಿಸ್ ಈಸ್ ಪ್ರಾಕ್ಟಿಕಲ್ ಲೈಫ್. ಓಕೆ, ಸೊ ಅವ್ರು ನನಗೆ ಇದನ್ನೇ ಹೇಳಿದರು. ಸೊ ನಾವೇನಾರ ನಿಮಗೆ ಕ್ಲೈಂಟ್ ಸಿಕ್ಕಿದಾಗ ಇಲ್ಲ ಏನೋ ಒಂದು ಒಕೇಶನಿಗೆ ಕರೆದಾಗ ನೀವು ಬರಲ್ಲ ಅಂದರೆ ಅದು ವರ್ಕ್ ಆಗಲ್ಲ. ಪ್ಲಸ್ ಈಗ ಮ್ಯಾಮ್ ಏನು ನಿಮಗೆ 24 hours ಜಾಬ್ ಕೊಡೋಕ್ಕಾಗಲ್ಲ. ಇದೇನು ಸ್ಕೂಲ್ಸ್ ಅಲ್ಲ, ಇಲ್ಲ ಲೈಕ್ ಸ್ಕೂಲ್ಸ್ ಅಲ್ಲ, ಆ್ಯಕ್ಚುಲಿ ಇದು IT ಕಂಪನಿ ಎಲ್ಲ 9 to 8 ಜಾಬ್ ಇರುತ್ತೆ ಅಂತ. ಸೊ ಕ್ಲೈಂಟ್ಸ್ ನಿಮಗೆ ಸಿಕ್ಕಿದಾಗ ನೀವು ಹೋಗಬೇಕು, ಜಾಯಿನ್ ಮಾಡಬೇಕು, ಕೆಲಸ ಮಾಡಬೇಕು, ಬರಬೇಕು. ಸೊ ಕ್ಲೈಂಟ್ ಸಿಗಬೇಕು. ಸೊ ಅದು ನಿಮಗೆ ಡೈಲಿನೂ ಸಿಗ್ಬೋದು, ವಾರಕ್ಕೆ 4 ಸಿಗ್ಬೋದು. ಅದೆಲ್ಲ ಡಿಪೆಂಡ್ ಲಕ್ ಮೇಲೆ ಇಲ್ಲ ನಿಮ್ಮ ಕೆಲಸದ ಮೇಲೆ ಡಿಪೆಂಡ್ ಮಾಡುತ್ತೆ. ಸೊ ಅವ್ರು ಆ ಥರ ಇಂಟರ್ನ್ಶಿಪ್ನ ಕೊಡ್ತೀನಿ ಅಂತ ಆಲ್ರೆಡಿ ಅವ್ರ ಪೇಜ್ ಮೇಲೆ ಹೇಳಿದ್ದಾರೆ. ಸೊ ಅವರು ಆ್ಯಕ್ಚುಲಿ ನನಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು. ಸೊ ಅವರು ತುಂಬ ಚೆನ್ನಾಗಿ ವರ್ಕ್ ಎಲ್ಲ ಇದ್ದರೆ, ತುಂಬ ಚೆನ್ನಾಗಿ ನಾನು ಅವ್ರಿಗೆ ಕೋಆಪ್ರೇಟ್ ಮಾಡಿದ್ರೆ ಅವರು ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾರೆ ಅಂತ.
ಸೊ ನಂಗೆ ಜೆನ್ಯೂನ್ಲಿ ತುಂಬಾ ಇಷ್ಟ ಆಯಿತು ಅಕಾಡೆಮಿ. ಪ್ಲಸ್ ನಾನು ಇಷ್ಟ ಅಲ್ಲಿ 12 ಮೆಂಬರ್ಸ್ಗೆ ಮಾತ್ರ, ಲೈಕ್ ಒಂದು ಬ್ಯಾಚಲ್ಲಿ 12 ಜನ ಅಷ್ಟೇ ಅವರು ಕರ್ಕೊಳ್ಳೋದು. ಸೊ ಲೈಕ್ ನಾನು ಯಾವ ಅಕಾಡೆಮಿ ಜಾಯಿನ್ ಮಾಡ್ತಾ ಇದ್ದೀನಿ ಅಂದರೆ ಮೃಸ್ ಸ್ಟುಡಿಯೋ ಅಂತ, ಲೈಕ್ ಮೃದುಲಾ ಮ್ಯಾಮ್ದು ಸ್ಟುಡಿಯೋ. ಅವ್ರದ್ದು 2 ಏರಿಯಾದಲ್ಲಿ ಅಕಾಡೆಮಿ ಇದೆ. ಒಂದು ಬಂದು ಕಲ್ಯಾಣ್ ನಗರ್, ಇನ್ನೊಂದು ಬಂದು ವಿಜಯನಗರ್. ನಾನು ಜಾಯಿನ್ ಮಾಡ್ತಾ ಇರೋ ಏರಿಯಾ ಬಂದು ವಿಜಯನಗರ್, ಬಿಕಾಸ್ ವಿಜಯನಗರಿಂದ ನಮ್ಮ ಊರಿಗೆ ಬರೋಕ್ಕೆ ಹೋಗೋಕ್ಕೆ ಈಸಿ ಆಗುತ್ತೆ. ಅವ್ರದ್ದು ಮಂಡೇ ಟು ಫ್ರೈಡೇ ಕ್ಲಾಸಸ್ ಇರುತ್ತೆ. ಸೊ ನಾನು ಪ್ರತಿಯೊಂದು ಡಿಸ್ಕಸ್ ಮಾಡಿದ್ದೀನಿ. ಸೊ ಈಗ ನಾನು ಅಲ್ಲಿಗೆ ಜಾಯ್ನ್ ಆದಮೇಲೆ ಅವ್ರು ನನಗೆ ಕೊಟ್ಟಿರೋ ಪ್ರಾಮಿಸಸ್ಗಳನ್ನ ಹೆಂಗೆ ಏನು ಯಾವ ಥರ ಕಲಿಸ್ತಾರೆ, ಯಾವ ಥರ ಕಲಿಸಲ್ಲ, ನಾನು ಪ್ರತಿಯೊಂದು ನಿಮ್ಮ ಜೊತೆ ಡೀಟೇಲಾಗಿ ಶೇರ್ ಮಾಡ್ತೀನಿ. ಜೆನ್ಯೂನ್ ಒಪಿನಿಯನ್ ಕೊಡ್ತೀನಿ. ಸೊ ನನಗೂ ತುಂಬ ಭಯನೂ ಇದೆ, ಯಾವ ಥರ ಈ ಕೆರಿಯರ್ ಹೆಂಗಿರುತ್ತೆ ಏನು ಅಂತ. ಸೊ ನಾನೇನು ಅನ್ಕೋತಾ ಇದ್ದೀನಿ ಅಂದರೆ ನಂದು ಒಂದು ತಪ್ಪುಗಳಿಂದ ಆಗಿರ್ಬೋದು, ಇಲ್ಲ ನನ್ನ ಸಕ್ಸಸ್ ಆದರೂ ನಿಮಗೆಲ್ಲ ಹೆಲ್ಪ್ ಆಗಲಿ ಅಂತ ಇದೊಂದು ವ್ಲಾಗ್ನ ಮಾಡ್ತಾ ಇದ್ದೀನಿ. ಇದೊಂದು ಸೀರೀಸ್ನೇ ಸ್ಟಾರ್ಟ್ ಮಾಡ್ತೀನಿ. ಡೈಲಿ ನಾವು ಏನು ಕಲಿತಾ ಇದ್ದೀವಿ ಅಲ್ಲಿ ಸ್ಟುಡಿಯೋಲಿ, ಏನು ಕಲಿತಾ ಇಲ್ಲ. ಸೊ ಒಂದು ವ್ಯಾನಿಟಿ ಸೆಟಪ್ ಆಗಿರಬಹುದು, ಇಲ್ಲ ನಾನು ಏನೇನು ಮಾಡ್ತೀನಿ ಫ್ಯೂಚರಲ್ಲಿ, ಪ್ರತಿಯೊಂದು ನಿಮ್ಗಳ ಜೊತೆ ಡೀಟೇಲಾಗಿ ಶೇರ್ ಮಾಡ್ತೀನಿ. ಸೊ ಗೈಸ್, ನಾನು ಫುಲ್ ಡೀಟೇಲಲ್ಲಿ ವ್ಲಾಗ್ ಮಾಡೋಣ ಅಂತ ಅನ್ಕೋತಾ ಇದ್ದೆ ಅವತ್ತು, ಬಟ್ ಮಾಡ್ಕೊಳ್ಳೋಕೆ ಆಗಲಿಲ್ಲ. ಸ್ವಲ್ಪ ರೀಸನ್ಸ್ಗಳಿದ್ದು, ನನಗೂ ಸ್ವಲ್ಪ ನರ್ವಸ್ನೆಸ್ ಇತ್ತು, ಭಯ ಇತ್ತು, ಬೇಜಾರಿತ್ತು, ಪ್ರತಿಯೊಂದು ಮಿಕ್ಸ್ ಫೀಲಿಂಗ್ ಇತ್ತು. ಬೆಂಗಳೂರಿಗೆ ಹೋಗಿದ್ದ ದಿನ ನಾನು ತಗೊಂಡಿರೋ ಡಿಸಿಷನ್ ರೈಟೋ ರಾಂಗೋ, ನಾನು ಸಕ್ಸಸ್ ಆಯ್ತೀನೋ ಇಲ್ವೋ ಅಂತ ಎಲ್ಲ ಕ್ವೆಶನ್ಸು ಇತ್ತು. ಸೊ ಆ ಒಂದು ಗೊಂದಲದಲ್ಲಿ ವೀಡಿಯೋನ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಬಟ್ ಎಷ್ಟು ಆಯಿತು ನನ್ನ ಕೈಯಲ್ಲಿ ಅಷ್ಟು ಮಾಡಿದ್ದೀನಿ. ಸೊ ಈ ವಿಡಿಯೋ ಬಂದು ನಾನು 6th ಜೂನಿಗೆ ಸ್ಟಾರ್ಟ್ ಮಾಡಿದ್ದು. ಸೊ 6th ಜೂನಿಗೆ ನಾನು ಬೆಂಗಳೂರಿಗೆ ಹೋಗಿದ್ದು. ಸೊ ಮ್ಯಾಮ್ದು ಅಕಾಡೆಮಿ ಬಂದು 18 ಜೂನಿಗೆ ಸ್ಟಾರ್ಟ್ ಆಗ್ತಾ ಇದೆ, ಲೈಕ್ ಆಲ್ಮೋಸ್ಟ್ ಇನ್ನೇನು ಸ್ಟಾರ್ಟ್ ಆಗುತ್ತೆ. ಗೈಸ್, ನಾನು ಅರ್ಲಿ ಇನ್ ದ ಮಾರ್ನಿಂಗ್ 5:30ಗೆಲ್ಲ ನನ್ನ ತಮ್ಮನ ಹತ್ರ ಚಂದ್ರಾಯಪಟ್ಟಣ ಬಸ್ ಸ್ಟ್ಯಾಂಡಿಗೆ ಬಿಡಿಸ್ಕೊಂಡೆ. ಬಿಕಾಸ್ ಚಂದ್ರಾಯಪಟ್ಟಣ ಬಸ್ ಸ್ಟ್ಯಾಂಡೇ ನಮಗೆ ತೀರಾ ಹತ್ರ. ಸೊ ಹೋಗೋ ಅಷ್ಟರಲ್ಲಿ ತಿಂಡಿ ತಿನ್ನೋ ಟೈಮ್ ಆಗೋಗಿತ್ತು. ನನಗೆ ತುಂಬ ಹೊಟ್ಟೆ ಹಸಿತಿತ್ತು ಅಂತ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡೆ. ಸೊ ಮೆಜೆಸ್ಟಿಕಲ್ಲಿ ಇಳ್ದು ಆಟೋ, ಲೈಕ್ ಕ್ಯಾಬ್ ಥರ ಮಾಡ್ಕೊಂಡು ನಾನು ವಿಜಯನಗರಲ್ಲಿ ಮೃದುಲಾ ಮ್ಯಾಮ್ ಸ್ಟುಡಿಯೋಗೆ ಬಂದೆ. ಸೊ ಅಲ್ಲಿಗೆ ಹೋದಾಗ ಡಿಂಪಲ್ ಅನ್ನೋರು ನನ್ನ ಕ್ವೆಶನ್ಸ್ಗೆಲ್ಲ ತುಂಬ ಪೇಷನ್ಸ್ಲಿ ಉತ್ತರ ಕೊಟ್ಟರು. ಸೊ ನಂಗೆ ಅವ್ರ ಪೇಷನ್ಸಿಂದ ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾಯಿದ್ರು ಅಂದರೆ ನಂಗೆ ತುಂಬ ಅಂದರೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಸೊ ಇಲ್ಲಿ ನೀವು ನೋಡ್ಬೋದು. ಸೊ ಸ್ಟೂಡೆಂಟ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ರು, ಬಿಕಾಸ್ ಅವ್ರದ್ದು ಲೈಕ್ ಕ್ಲಾಸಸ್ ಎಲ್ಲ ಮುಗ್ದೋಗಿದೆ. ನಾಳೆ ಅವ್ರ ಫೋಟೋಶೂಟ್ಸ್ ಇದೆ ಅಂತ ಪರ್ಫೆಕ್ಟಾಗಿ ಕಲಿತಾ ಇದ್ರು. ಸೊ ಒಂಚೂರು ಮಿಸ್ಟೇಕ್ ಆಗಬಾರ್ದು ನಾಳೆ ಪೋರ್ಟ್ಫೋಲಿಯೋಗೆ ಅಂತ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಬಾಯ್.